ನಿಮ್ಮೊಂದಿಗೆ ಈ ನಮ್ಮ ಯಡಿಯೂರಪ್ಪರ ಮೇಲೆ ಒಂದು ಆರೋಪ ಬಂದದ. 17 ವರ್ಷದ ಹುಡುಗಿ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತಾರೆ. ಆ ಹುಡುಗಿಯ ತಾಯಿ ಫೆಬ್ರವರಿ 2, 2024ರಿಂದ ಈ ಘಟನೆ ನಡೆದಂತೆ ದೂರು ಕೊಟ್ಟಿದ್ಲು. ಆದರೆ ಈಗ ಪೋಕ್ಸೋ ಅಂಡರದೊಳಗೆ ಕೇಸ್ ಹಾಕಲಿಕ್ಕೆ ಆ ಹುಡುಗಿಯ ಅಣ್ಣ ಹೈಕೋರ್ಟ್ ಮೆಟ್ಲು ಏರಿದಾರ. ಇದು 3 ತಿಂಗಳು ದಾಟಿದ ಮೇಲೆ ಈಗ ಆ ಸಂದರ್ಭದಲ್ಲಂತೂ ಅವ್ರ ತಾಯಿ ಇದ್ಲು, ಆರೋಪ ಮಾಡಿದರು, FIR ಹೊಡೆದಿದ್ರು. ಆ ತಾಯಿ ಅವ್ರ ಮನೆಗೆ ಯಡಿಯೂರಪ್ಪ ಮನೆಗೆ ಹೋಗಿದ್ರು. ಮನೆಗೆ ಹೋದಾಗ ಇದೆಲ್ಲ ಘಟನೆ ನಡೀತು ಅಂತೇಳಿ ತಾಯಿ ಆರೋಪ ಮಾಡ್ತಾಳೆ. ಅದ್ರ ಜೊತೆಗೆ ಮಗಳೂ ಆರೋಪ ಮಾಡ್ತಾಳೆ. ಹೀಗಾಗಿ ಅವ್ರ ಮೇಲೆ FIR ಹೊಡೆದಿತ್ತು. ಅದರ ನಂತರದಲ್ಲಿ ಯಾಕೆ ಕೇಸ್ ಟುಸ್ಸಾಗಿ ಗಪ್ಪಾಗಿಬಿಟ್ಟಿತ್ತು. ಅದು ಫೆಬ್ರವರಿ ನಡೆದಂಥದ್ದು. ಈಗ ಅದು ಒಮ್ಮೆ ಮೇಲೆ ಎದ್ದಿದೆ. ನೀವು ಹಾಜರಾಗಬೇಕು ಅಂದರೆ ಅವರು ಅನ್ನ ಈ ಹೈಕೋರ್ಟ್ಗೆ ಹೋಗಿದ್ದಕ್ಕಾಗಿ ಹೈಕೋರ್ಟ್ ಡೈರೆಕ್ಷನ್ ಮಾಡ್ಯದ, ನೀವು ಹಾಜರಾಗಬೇಕು SITಗೆ, ಗೌರ್ಮೆಂಟಿಗೆ ಗ್ಯಾಸ್ ತಗೊಂಡದ, ನೀವು ಬಂದು ಹಾಜರಾಗ್ರಿ, ಅದೇನು ನಡೀತು ವಿಚಾರ ಈಗ ಒಳಗಾಗ್ರಿ ಅಂತ SIT ಅಧಿಕಾರಿ ನೋಟಿಸ್ ಕಳಿಸ್ಯಾರ. ಅದಕ್ಕೆ ಯಡಿಯೂರಪ್ಪನವರು ಸಹಿತ ಹಂಗೆ ಏನು ತಿರಸ್ಕಾರ ಮಾಡೋದ ಇಲ್ಲ, ನಮ್ಗೆ ನೀವು ಕೊಟ್ಟಿದ್ರಿ 12 ತಾರೀಕು, ಬಟ್ ಅವತ್ತು ನಂದು ಕೆಲಸ ಅದ್ರ ದೆಹಲಿಗೆ ಹೊಂಟಿದ್ರಿ, ನಿಮ್ಗೆ 17ಕ್ಕೆ ಬಂದ ತಕ್ಷಣ ನಾನು ಭೇಟಿ ಆಗ್ತೀನಿ, ಅಲ್ಲಿ ನನಗೆ ಅವಕಾಶ ಕೊಡ್ರಿ ಅಂತ ಅವರು ರಿಕ್ವೆಸ್ಟಿಂಗ್ ಲೆಟ್ರ್ ಇಟ್ಟಿದ್ದಾರೆ. ಇದು ದೊಡ್ಡ ಹವಾಗಿತ್ತು ಆ ಸಂದರ್ಭದಲ್ಲಿ. ಏನಪ್ಪ ಈ ವರ್ಷದಲ್ಲಿ ನಮ್ಮ ಯಡಿಯೂರಪ್ಪನವರು ಹಿಂದೂ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ. ಹಿಂದಿನ ಆರೋಪಗಳಂತೂ ಈಗ ನಿಧಾನಕ್ಕೆ ನಮ್ಮಲ್ಲೆಲ್ಲ ಮರೆತು ಹೋಗಿಬಿಟ್ಟಿರ್ತೀವಿ ನಾವು ಜನ. ಹಿಂದೆ ಇವರು ಹೆಂಡತಿ ಮೇಲೆ ಏನೇನೋ ಆರೋಪಗಳಿದ್ದು ಇವರು ಅದು ಅವ್ರ ಹೆಂಡತಿ ಸಂಬಂಧಗಳ ಬಗ್ಗೆ ಅದನ್ನು ಅನೇಕ ಆರೋಪಗಳು ಮತ್ತು ಬಂದು ಅದಕ್ಕಿಂತ ಹೆಚ್ಚಿಗೆಪ್ಪ ಅಂದ್ರೆ ಈ ಒಂದು ಏನಪ್ಪ ಬಳ್ಳಾರಿಯ ಗಣಿ ಕುರಿತಾಗಂತ ನಮ್ಮ ಸಂತೋಷ್ ಹೆಗಡೆ ಅವರಂತೆ ಇವ್ರ ಮೇಲೆ ಆರೋಪ ಮಾಡಿ ಜೈಲಿಗೂ ಕಳಿಸಿದ್ದು. ಅದು ನಿಮಗೆ ಗೊತ್ತದ, ನಮಗೆ ಗೊತ್ತದ. ಮತ್ತು ಇಲ್ಲಿವರೆಗೆ ನಮ್ಮ ಯಡಿಯೂರಪ್ಪನವ್ರಿಗಂತೂ ಒಂದು ಏನಪ್ಪ ಪ್ಲಸ್ ಪಾಯಿಂಟ್ ಅಂತಂದ್ರೆ ಲಿಂಗಾಯತರ ಒಂದು ಇವ್ರ ಮೇಲೆ ಆಶೀರ್ವಾದ ಇರೋದ್ರಿಂದ ಅಥವಾ ವಿಶ್ವಾಸ ಇರೋದ್ರಿಂದಾಗಿ ಇವತ್ತಿಗೂ ಸಹಿತ ಒಬ್ಬ ನಾಯಕರಾಗಿ ಉಳಿದಿದ್ದಾರೆ. ಅದು ಅಷ್ಟು ಸತ್ಯದ. ಇವತ್ತು ಇವ್ರನ್ನ ಬಿಟ್ಟಿದ್ದಕ್ಕಾಗಿ ನಿಮ್ಗೆ ಗೊತ್ತದ ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಹಿನ್ನಡೆ ಆಯಿತು ಅನ್ನೋದು. ಇನ್ನೊಂದು ಮಾತು ನಾವು ಇಲ್ಲಿ ಸೇರಿಸ್ಬೇಕಾಗ್ತದೆ ಇದ್ರ ಜೋಡಿ. ನೆನಕ್ಕೆ ಮತ್ತೆ ಮೋದಿ ಅವರು ಎಚ್ಚರಗೊಂಡ ತಮ್ಮ ಇಲೆಕ್ಷನ್ ಸಲುವಾಗಿ ಇಲ್ಲೇ ಕರ್ನಾಟಕದಲ್ಲಿ ಮರಳಿ ಅವ್ರಿಗೆ ಪಟ್ಟ ಕಟ್ಟಿದರು. ಪಟ್ಟ ಕಟ್ಟಿದ ಕಾರಣಕ್ಕಾಗಿ ಇವತ್ತು ಮತ್ತೆ 17 ಸೀಟುಗಳು BJP, 2 ನಮ್ಮ JDS 19 ಸೀಟುಗಳು ಬಂದು ಇವರು. ಯಾಕಂದ್ರೆ 25 ಸೀಟ್ ಗೆದ್ದವರು ಈ ಸಲ 19ಕ್ಕೆ ನಿಂತಿದ್ದಾರೆ. ಅಂದ್ರೆ ದೋಸ್ತಿ NDA ಹಿಡ್ಕೊಂಡ ಬಹಳ ಲಾಸ್ ಆಗಲಿಲ್ಲ, ದೊಡ್ಡ ಹೊಡೆದು ಬೀಳುವುದು ಅಂತ ತಿಳ್ಕೊಂಡಿದ್ವಿ ನಾವು. ಒಂದು 15ರಿಂದ 18 ಸೀಟುಗಳು ಕಾಂಗ್ರೆಸ್ ಬಂದು ಉಳಿದೆಲ್ಲ BJP ಮತ್ತು JDS ಆಗ್ಬೋದು ಅಂತೆಲ್ಲ ಲೆಕ್ಕ ಹಾಕಿದ್ರು. ಆದರೆ ಹಂಗೆ ಆಗದ. ಇವತ್ತು ಮೋದಿಯವರು ಏನಾದರೂ NDA ಮೂಲಕ ಸರ್ಕಾರ ರಚಿಸಿದ್ರೆ ಅದರಲ್ಲಿ ಪ್ರಮುಖ ಪಾತ್ರ ಯಡಿಯೂರಪ್ಪನವ್ರದ್ದು ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಇವತ್ತು ಅವರು ವಿರೋಧಿಗಳಾದಂಥ ರಾಜಕೀಯ ವಿರೋಧಿಗಳಾದಂಥ ಯತ್ನಾಳ್ ಅವರಾಗಿರ್ಬೋದು, CT ರವಿ ಅಂತವರಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ಅವರ ದ್ವಂದ್ವ ಮಾಡುತ್ತಿರುವಂಥ ಅವ್ರು ವಿರೋಧ ಮಾಡುತ್ತಿರುವಂಥ ಜನರಿಗೆಲ್ಲ ಒಂದು ರೀತಿ ಆಘಾತದಂಗೆ ಆಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಇದನ್ನು ಈ ಹೊಸದೊಂದು ಪೋಕ್ಸೋ ಅಂಡರ್ದೊಳಗೆ ಅಂದ್ರೆ ಇಲ್ಲಿ ನಾನ್ ಬೆಲೆಬಲ್ ಇದು ಪೋಕ್ಸೋ ಅಂಡರ್ದಾಗ ಅಂದ್ರೆ ಹಿಡಿದು ಒಳಗೆ ಹಾಕಿಬಿಡೋದು ಅಷ್ಟೇ. ನಂತರ ಅದನ್ನು ಏನಪ್ಪ ಅಂದ್ರೆ ತನಿಖೆ ಮಾಡ್ತಾ ಹೋಗುವಂಥದ್ದು. ಇಂಥ ಒಂದು ಕೇಸ ಅವ್ರು ಅಲ್ಲಿದ್ದವ ಏನಪ್ಪ ಅಂತಂದ್ರೆ ಈ ಒಂದು ಹೈಕೋರ್ಟ್ಗೆ ಹೋಗಿ ನಮಗೆ ಕಿರುಕುಳ ಕೊಟ್ಟಿದ್ದು ಕರೆ ಅದ, ಮತ್ತು ನಮ್ಮ ತಾಯಿ ತಿರ್ಕೊಂಡು ಹೋಗಿದ್ದಾರೆ, ನಮ್ಮ ಮಗಳಿಗೆ ನಮ್ಮ ತಂಗಿ ಎಣ್ಣೆ ಆಗ್ಯದ, ನಮಗೆ ನ್ಯಾಯ ಒದಗಿಸ್ಕೊಡ್ರಿ ಅನ್ನುವಂಥ ಒಂದು ಕೇಸನ್ನು ಹಾಕಿದ್ದಾರೆ. ಇದು ನೆಲೆಯಲ್ಲೇ ಇವತ್ತು ಗೌರ್ಮೆಂಟ್ ಅವ್ರ ಸಹಿತ ಒಂದಿಷ್ಟು ನೋಟಿಸ್ ಕಳಿಸಿ SIT ಮತ್ತೆ ಬರ್ರಪ್ಪ ಅಂತ ಹೇಳಿದಾರೆ. ಅವ್ರು ಬಂದಿಲ್ಲ 12 ತಾರೀಕಿಗೆ. ಇನ್ನು 17ಕ್ಕೆ ಬರ್ತಾರೆ ಕೊಡ್ತಾರೆ. ಇದೆಲ್ಲ ಇರಲಿ. ಈಗ ಏಕಾಏಕಿ 3 ತಿಂಗಳ ನಂತರ ಇದ್ದಿದ್ದಕ್ಕೆ ಒಂದನೇದಾಗಿ ಹೆಣ್ಮಗಳು ಸತ್ತಿರ್ಬೋದು, ತಿರ್ಕೊಂಡಿದ್ದಾರೆ ಹೆಣ್ಮಗಳು, ಈ ಹುಡುಗಿ ಅವ್ವ, ಅದು ಕಾರಣ ಆಗಿರ್ಬೋದು. ಇಲ್ಲ ಅವರು ಶಾಕ್ ಆಗಿ ಏನೋ ಮಾಡಿ ಹಿಂದೆ ಮುಂದೆ ಹೋಗಿದಿರ್ಬೋದು. ಇಲ್ಲ ಅದೇನಂತ ಕೇಸ್ ಅಲ್ಲಪ್ಪ, ವಯಸ್ಸಂಥ ಮನುಷ್ಯ, ಹೆಚ್ಚು 70-80 ವರ್ಷ ಸಮೀಪಿದಂಥ ಮನುಷ್ಯ, ಅದೇನ ಅಂತ ಅದೇನಲ್ಲ, ಏನೋ ಒಂದು ರೀತಿಯಿಂದ